ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ನ್ಯೂ ಲಾಗ್. ಇದೇನು ಲಾಗ್ ಅಂತಂದ್ರೆ ನಮ್ಮ ಮನೆಯವ್ರ ಮನೆ ಕಟ್ಟತ್ತಾರೆ. ಆ್ಯಕ್ಚುಲಿ ಬಾಡಿಗೆ ಮನೆ ಹೆಂಗೆ ಐತಿ ಅಂತ ನಿಮ್ಗೆ ತೋರ್ಸಕ್ಕಂತಂದು ಲಾಗ್ ಮಾಡ್ಕೊಂಡು ಮಾಡೀನಿ. ಭಾಳ ದಿನ ಲಾಗ್ ಮಾಡಿ ಒಂದು ಸ್ವಲ್ಪ ಬಿಸಿ ಇರೋದ್ರಿಂದ ಲಾಗ್ ಭಾಳ ಡಿಲೇ ಆಗತ್ತವು. ಆದಷ್ಟು ಲಗ್ನ ಫ್ರೀ ಮಾಡ್ಕೊಂಡು ಡೈಲಿ ಲಾಗ್ ಹೋಗೋಗಿ ಮಾಡ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ನಮ್ಮ ವಿಡಿಯೋಸ್ನ ನಮ್ಮ ಲಾಗ್ನ ನೋಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಈ ಲಾಗ್ದಾಗ ನಮ್ಮ ಬಾಡಿಗೆ ಮನೆ ಹೆಂಗೆ ಅಂತ ತೋರಿಸ್ತೈತಿ. ಇನ್ನೂ ಏನು ಸೆಟಪ್ ಮಾಡಿಲ್ಲ, ಅಷ್ಟು ಮಲೆ ಇಟ್ಟಾರೆ. ನಾನು ಒಂದು 2 ದಿನ ಈಗ ಬಂದೆ. ಅವರ ನಮ್ಮ ಮಮ್ಮಿ ಮತ್ತು ನಮ್ಮ ಬ್ರದರ್ ಸೆಟಪ್ ಮಾಡ್ಯಾರ. ನೋಡಿ ಹೆಂಗೈತೆ ಅಂತ ಹೇಳ್ರಿ. ಒಂದು ಸತ ನಮ್ಮದು ಹಳೆ ಮನೆ ಅಂದರೆ ಹಿಂಗೆ ಕಟ್ಸೋ ಮನೆ, ನಮ್ಮ ಸ್ವಂತ ಮನೆ, ಅದು ವಿಡಿಯೋ ಮಾಡ್ತೀನಿ. ಇವಾಗ ತೆಗ್ದಾರೆ, ಇನ್ನೂ ಏನು ಕಟ್ಟಿಲ್ಲ. ಅದನ್ನು ಅಲ್ಲೋದಾಗ ವಿಡಿಯೋ ಮಾಡ್ಕೋತೀನಿ. ಈ ಮನೆಗೆ ಭಾಳ ಡಿಸ್ಟೆನ್ಸ್ ಐತಿ. ಸೊ ಹಂಗಾಗಿ ಒಂದು ಸ್ವಲ್ಪ ಹೋಗೋದ್ರಿ ಅದು ಬಾಡಿಗೆ ಮನೆ ವಿಡಿಯೋ ಮಾಡ್ತೀನಿ. ಲಾಗ್ ಕಂಟಿನ್ಯೂ ನೋಡಿರಿ. ಓಕೆ. ಎಂಟ್ರೆನ್ಸ್ ಎಲ್ಲರೂ ಮಕ್ಕೊಂಡಾಗ ಮಧ್ಯಾಹ್ನ ಬಿಸಿಲಾಗ ನಮ್ಮ ಚಿನ್ನೇರಿ ಗೆಳತಿ ನಮ್ಮ ಮುಂಗಾರಿ ಫುಲ್ ನಿದ್ದೆ ಅದಾನ. ಅವ್ನು ಫ್ಯಾನ್ ಹಂಗಾರೆ ಯಾವತ್ತಿದ್ರು ಬೇಕಾ, ಫ್ಯಾನ್ ಇಲ್ಲ ನಿದ್ದೆ ಮಾಡೋಂಗಿಲ್ಲಮ್ಮ, ಫ್ಯಾನ್ ಬೇಕು. ಇದು ನಮ್ಮ ಮ್ಯಾರೇಜ್ ಫೋಟೋ. ಇದು ನಮ್ಮ ಫ್ರೆಂಡ್ಸ್ ಕೊಟ್ಟಿದ್ದೀನಿ. ಇದು ನಮ್ಮ ಮ್ಯಾರೇಜ್ ಫೋಟೋ. ಸ್ಲ್ಯಾಬ್ ಮನೆ. ಇದು ಜೋಳಿಗೆ. ಇದೆಲ್ಲರಿಗೂ ಗೊತ್ತಿರ್ತೈತಿ. ಮಕ್ಳಿದ ಮನೆಗೆ ಇರ್ತದೆ ಜೋಳಿಗೆ. ಇನ್ನೂ ಹಂಗೆ ಇಟ್ಕೊಂಡ್ರೆ ಏನು ಸೆಟಪ್ ಮಾಡ್ಕೊಂಡಿಲ್ಲ ಅವರು. ಇವಷ್ಟು ನಮ್ಮ ಅಣ್ಣನ ಬೂಟು ಶೂ ಎರಡು ಒಂದೇ ಬಟ್ ಹೇಳ್ತೀನಿ. ಸ್ಲಿಪ್ಪರ್ ಅವಂಗ ಡ್ರೆಸ್ಸಿಂದ ಕ್ರೇಜ್ ಮತ್ತು ಶೂವಿಂದ ಭಾಳ ಐತಿ. ಸೊ ಎಲ್ಲ ಕಂಪ್ನಿ ಓದ್ತಾನೆ. ಬಟ್ ಅವ್ನು ಒಂದು ಸತ 2 ಸಾಕೊಂಡು ಮುಗಿದು ಹೋಗುತ್ತೆ. ಇವು ನಮ್ಮ ಬಂಗಾರಿ ನೆನ್ ತೊಗೊಂಬಂದೇವಿ ಹೊಸವು. ಮತ್ತು ಇದು ನೆಕ್ಸ್ಟ್ ಇನ್ನೊಂದು ಸುಮ್ಮನೆ ಅಲ್ಲೊಂದು ಹಾಲ್ನಂಗೆ ಐತಿ. ಏನು ರೂಮದ್ದು ಏನಿಲ್ಲ, ಜಸ್ಟ್ ಒಂದು ಹಾಲ್ನಂಗೆ ಇದು ಗೆಸ್ಟ್ ಬಂದಾಗ ಉಳ್ಕೊಳಕ್ಕೆ. ನೋಡಿರಿ ಸಾಮಾನು ಎಷ್ಟು ಹಿಡಿಸೈತಿ. ನಮಗೆ ಸಫಿಷಿಯೆಂಟ್ ಆಗೈತಿ ಮನೆ ಇನ್ನೆಲ್ಲ ಇಡಕ್ಕೆ. ಇನ್ನೂ ಹಂಗೆ ಇಟ್ಟರಲ್ಲ, ಏನೂ ತೆಗೆದು ಇಟ್ಕೊಂಡಿಲ್ಲ. ಇದು ಒಂದು ಸ್ವಲ್ಪ ಸಿರಿ ಗಿರಿಲ್ಲ ಹೊಂದಿಸ್ಕೊಂಡೈತಿ. ಅವನ್ನೆಲ್ಲ ಹೊಂದಿಸ್ಬೇಕು. ಅದಕ್ಕಂತ ಬಂದೇವಿ. ಎಷ್ಟು ಮಾಡ್ತೇವೆ ಗೊತ್ತಿಲ್ಲ. ಒಂದು 15 ದಿನ ಅಂತ ಅವ್ರ ಮನೆಗೆ ಬಂದೇವಿ. ಆಲ್ರೆಡಿ 3 ದಿನ ಹೋತು. ನಮ್ಮ ಅನ್ನಂಗ್ರೆ ಏನು ಮಾಡಿಬಿಡುವ, ನೀನು ಆರಾಮೇರೆ ಅಲ್ಲೇ ಮಾಡಿರ್ತೀರಿ, ಇಲ್ಲೇ ಮಾಡಿಬಿಡ ಆರಾಮೇರೆ, ನಾವು ಆದಾಗ ಹೊಂದ್ಸ್ಕೊತಾನೆ ಅಂತಾನೆ ಪಾಪ. ಬಟ್ ಅವನು ಕೆಲ್ಸಕ್ಕೆ ಹೋಗೋಣ, ಹಂಗಾಗಿ ಟೈಮ್ ಇರೋದಿಲ್ಲ ಅಂತ ಹಂಗೆ ಇಟ್ಬಿಟ್ಟೇವಿ. ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಸುಮ್ಮನೆ ಅಂದರೆ ಒಂದು 6 ತಿಂಗಳ ಮನೆಗೆ ಕಟ್ಟಿ ಕೊಡ್ತೇವೆ ಅಂತ ಅಂದ್ರೆ. ಸೊ ಹಂಗಾಗಿ ಹಂಗೆ ಇಟ್ಟಾರ ಅವನ್ನ. ಸುಮ್ಮನೆ ಅಲ್ಲಿ ಸೆಟಪ್ ಮಾಡಿದೆ, ಇಲ್ಲಿ ಸೆಟಪ್ ಮಾಡೋದು ಅಂತ ಮಾಡಾರಿಲ್ಲ. ಹಂಗಾಗಿ ನಮ್ಮ ಮಮ್ಮಿನೂ ಒಂದು ಸ್ವಲ್ಪ ಇರ್ತಾರೆ. ಸೊ ಹಂಗಾಗಿ ಇದೊಂದು ಜಸ್ಟ್ ಹಾಲ್, ಹಾಗೆ ಯಾರೋ ಬಂದಾಗ ಉಳ್ಕೊಳಕ್ಕಂತ. ಇದು ನೆಕ್ಸ್ಟ್ ಕಿಚನ್. ಇಲ್ಲೇ ಸ್ನಾನ ಮಾಡೋದು. ಸೊ ಸೆಲ್ಫ್ ಫ್ಯಾನ್ ಹಂಗಾರೆ ಏನು ಅನ್ಸಿಲ್ಲ. ಅವರು ಬೇಕಾದ್ರೆ ಡೈಲಿ ಏನು ನೀಡಬೇಕಲ್ಲ ಅಷ್ಟು ಇಟ್ಕೊಂಡಾರೆ. ಗ್ಯಾಸ್ ಹುಡುಗರ ಮನೆಗೆ ಗೊತ್ತಲ್ಲ, ಏನು ಇದು ಮಾಡ್ಕೊಂಡಿಲ್ಲ. ಇಷ್ಟ ಹಂಗಾಗಿ ಇಟ್ಟಾರ ಅವರು. ಹಂಗೆ ದೇವ್ರು ನಮ್ಮ ಮನೆ ದೇವ್ರು ಬಸವಣ್ಣ. ಸೊ ಬಸವಣ್ಣ ಇಟ್ಟಾರೆ. ಹಂಗೆ ಒಂದು ದೇವ್ರದಂತ ಅವ್ರ ಮಾಡ್ಕೊಂಡಾರ. ದೀಪ ಹಚ್ಚಿ ದೇವ್ರದ್ದು ಮಾಡ್ಕೊಂಡಾರ. ಇದು ಇಲ್ಲಿ ಸಾಮಾನು ಇಟ್ಟಾರೆ. ಎಷ್ಟು ಸಾಮಾನು ಸಾಕಬೇಕಾಗುತ್ತೆ ಅಷ್ಟು ಸಾಮಾನು ಎಲ್ಲ ಅಲ್ಲೆಲ್ಲ ತುರುಕ್ಬಿಟ್ಟಿರುತ್ತೆ. ಚೀಲ ತುಂಬ್ಕೊಂಡು ಹಂಗೆ ಇಟ್ಟಾರೆ. ಏನು ಓಪನ್ ಮಾಡಿಲ್ಲ. ನಮ್ಗೆ ಡೈಲಿ ಏನು ಬೇಕಲ್ಲ ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ತೆಗೆದಿಟ್ಕೊಂಡ್ರಿ. ಮತ್ತು ಏನಿಲ್ಲ. ಇದು ಆಗಿನ ಕಾಲದ ರೊಟ್ಟಿ ಮನೆ. ಆಗಿನ ಕಾಲದಾಗ ಇದ್ರಾಗ ಮಾಡ್ತಾರೆ ಅಂತ ನಮ್ಮ ಮಮ್ಮಿನೂ ಮಾಡ್ತಾರೆ ಈಗ. ಬಟ್ ನಾವೇನು ಮಾಡಲ್ಲ, ಲಟ್ಸೋದಾರು ಇದ್ರಾಗ ಲಟ್ಟಿಸ್ತಾರೆ, ಕೈಲಿ ಬಿಡಿದ್ರೆ ಇದ್ರಾಗ ಮಾಡ್ತಾರೆ. ಇದು ಖಾರ ಅರಿಕಲ್ ಅಂತ. ನಾವು ಖಾರ ಸ್ವಲ್ಪ ಏನು ಅರ್ಜೆಂಟಿಗೆ ಬೇಕಾಗಿರ್ತಲ್ಲ ಇದನ್ನು ಮಾಡ್ಕೋತೀವಿ. ಅವಾಗ ಇಷ್ಟು ಗ್ಯಾಸ್ ಒಳಗೆ ಕಟ್ಟಿ ನೀರಿಂದ ಇಟ್ಕೊಂಡಾಗ ಅಷ್ಟೇ. ಇಲ್ಲ ನೀರಿನ ಸ್ವಲ್ಪ ಪ್ರಾಬ್ಲಮ್ ಐತಿ. ಸೊ ಹಾಗಾಗಿ ಬುಟ್ಟೆ ಕುಂತ್ಬಿಡ್ತಾರೆ. ಬ್ಯಾರೆಲೆಲ್ಲ ಅಲ್ಲೇ ಮನೆ ಕಟ್ಸೋಂತೆಲ್ಲ ಅದಾವೆ. ಸೊ ಹಾಗಾಗಿ ಇದ್ರಾಗಿಲ್ಲ. ಟ್ಯಾಂಕ್ ಐತಿ ಈ ಮನೆಗೆ. ಅಲ್ಲಿ ಹೊರಗೆ ಅದರ ನೀರು ತೊಗೊಂಡು ಯೂಸ್ ಮಾಡ್ಕೊತಾರೆ. ಇದೊಂದು ಸ್ವಲ್ಪ ಇಲ್ಲೇ ಹಂಗೆ ಬಾಂಡೆ ತೊಳ್ಕೊಳಕ್ಕೆ, ಬಟ್ಟೆ ಒಗ್ಯೋಕೆ, ಬಾತ್ರೂಮು. ಇಷ್ಟು ಓಪನ್ ಏರಿಯಾ ಐತಿ. ಹುಡುಗರಿಗೆ ಆಡ್ಕೊಳಕ್ಕೆಲ್ಲ ಚಲೋ ಐತಿ. ಅದು ನಮ್ಮನೆ ನಾವು ಯಾವ ಹುಡುಗರು ನಮ್ಮ ಚಿನ್ನವ್ರನ್ನ ನಮ್ಮ ಹೊರಗೆ ಕೆಲ್ಸಕ್ಕೆ ಹೋದ್ನ ಬರೋದು ರಾತ್ರಿ ಬರ್ತಾನೆ. ಸೊ ಹಾಗಾಗಿ ಏನು ಆದರೆ ಇಲ್ಲೊಂದು ಸ್ವಲ್ಪ ಬರೋಕೆ ದೂರಕ್ಕೈತಿ. ಆ ಮನೆಗೆ ಅದರಲ್ಲೇ ಚೆನ್ನಾಗಿತ್ತು. ಈ ಮನೆಗೆ ಒಂದು ಸ್ವಲ್ಪ ದೂರಕ್ಕೈತಿ. ರೋಡಿಗೆ ಮೇನ್ ರೋಡಿಗೆ ಇಲ್ಲಿ ಒಳಗೆ ಬರೋಕೆ. ಸೊ ಇಟ್ಸ್ ಓಕೆ. ಯಾಕಂದ್ರೆ ಬೈಕ್ ಮೇಲೆ ಅಡ್ಡಾಡ್ತಾರೆ. ಬೈಕ್ ಮೇಲೆ ಅಡ್ಡಾಡೋದಕ್ಕೆ ಹಾಗಾಗಿ ಏನೋ ಪ್ರಾಬ್ಲಮ್ ಆಗಲ್ಲ ನಾನು ಅನ್ಕೊಂಡಾನೆ. ಅವ್ರಿಗೆ ನೀರಿನ ಪ್ರಾಬ್ಲಮ್ ಒಂದು ಭಾಳ ಐತಿ ಇಲ್ಲಿ. ಅದೊಂದೇ ಪ್ರಾಬ್ಲಮ್, ಮತ್ತೇನಿಲ್ಲ. ಮತ್ತೆಲ್ಲ ಸಫಿಷಿಯೆಂಟ್ ಆಗೈತಿ. ಮತ್ತು ನಮ್ಗೆ ಮನೆ ಒಂದು ಸ್ವಲ್ಪ ದೂರಕ್ಕೈತಿ. ನಾವಿರೋ ಮನೆಗೆ, ನಮ್ಮದು ಸ್ವಂತ ಮನೆಗೆ
ಹಂಗಾಗಿ ಹೋಗೋಕ್ಕಾಗಲ್ಲ ಆಗಲಿಲ್ಲ. ಒಂದು ಸಲ ಬೆಳಿಗ್ಗೆ ಹೋಗಿ ಬರ್ತಾರೆ, ಇಲ್ಲ ಸಂಜೆಕರ ಹೋಗಿ ಬರ್ತಾರೆ. ನಮ್ಮ ಅಣ್ಣನ ಹೋಗಿ ಬರೋದು ಮಾಡ್ತಾರೆ. ನಮ್ಮ ಮಮ್ಮಿ ಅಂದ್ರೆ ಬೆಳಿಗ್ಗೆ ಸಂಜೆಕರ ಒಂದು ಸಲ ಹೋಗ್ತಾವೆ ಅಷ್ಟೇ. ನಾವು ನೀನು ಹೋಗಿದ್ವಿ, ಇವತ್ತೇನು ಹೋಗಲ್ಲ. ಸಂಜೆಗೆ ಹೋಗ್ಬೇಕು ಅಂದ್ಕೊಂಡೇವಿ. ನಾವು ಹೋದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಂತಂದ್ರೆ ಮತ್ತೆ ಯಾವಾಗಾದ್ರೂ ಹೋದಾಗ ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಂಜೆ ಹೋಗ್ಸೋ ಲಾಗ್ಸ್ ನಿಮ್ಮ ಸಪೋರ್ಟ್ ನಮಗೆ ನೀಡೈತೆ, ನಿಮಗೆ ಗೊತ್ತೈತಿ. ಪ್ಲೀಸ್ ಯಾರು ಸ್ಕಿಪ್ ಮಾಡ್ದಂಗೆ ನಮ್ಮ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಟು ಸಂಜೆ ಹೋಗ್ಸೋ ಲಾಗ್ಸ್. ಲವ್ ಯು.